ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಗುರಳ್ ಚಟ್ನಿ ಪುಡಿ, ಅಂದರೆ ಹುಚ್ಚೆಳ್ಳಿಂದ ಚಟ್ನಿ ಪುಡಿ ಮಾಡ್ತಾ ಇರೋದು. ಹುಚ್ಚೆಳ್ಳು ಒಂದು ಬಟ್ಲು ಫುಲ್ ತೊಗೊಂಡು ದೊಡ್ಡ ಬಟ್ಲಲ್ಲಿ ಅದಕ್ಕೆ ಕರಿಬೇವು, ಹುಣಸೆಹಣ್ಣು, ಬೆಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು ಅದರದಲ್ಲೇ ಒಂಚೂರು ಗುಂಟೂರು ಅರ್ಧ ಸ್ಪೂನ್ ಗುಂಟೂರು ಮೆಣಸಿನ್ಕಾಯಿ ಪೌಡ್ರ್ ಹಾಕೇನಿ. ಈ ಇಂಗು ಮತ್ತು 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಂಗು ಫ್ಲೇವರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಬೆಳ್ಳುಳ್ಳಿ ಹಾಕೋಬೋದು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿಬೇಕು. ಗುರಳ್ ಹುರಿಯೋದು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಈ ಥರ ಬಣ್ಣ ಚೇಂಜ್ ಆಗಬೇಕು. ಇದಕ್ಕೆ ಅಲ್ಲಿವರೆಗೂ ಹುರಿಬೇಕು. ಒಂದು ಸ್ವಲ್ಪ ಸಿಡಿಬೇಕು. ಅಲ್ಲಿವರೆಗೂ ಕೈ ಬಿಡ್ದೇ ಹುರಿಬೇಕು. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಇವೆಲ್ಲ ಪದಾರ್ಥ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ಗರಿ ಗರಿಯಾಗಿ ಕರಿಬೇವು ಆಗಬೇಕು. ಇವಾಗ ನಾನು ಹುಣಸೆಹಣ್ಣು ಹಾಕ್ತಾ ಇದ್ದೇನೆ ಹುರಿಲಿಕ್ಕೆ. ಹುಣಸೆಹಣ್ಣು ಒಂದು ಸ್ವಲ್ಪ ಬಿಸಿ ಆಗಬೇಕು. ಅಲ್ಲಿವರೆಗೂ ಹುರಿಬೇಕು. ಹುರಿದಿದ್ದೇನೆ. ಆಮೇಲೆ ಹಿಂಗೆ ಹಾಕೋತಾ ಇದ್ದೇನೆ. ಇದಕ್ಕೆ ಹಿಂಗೆ ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಜೀರಿಗೆ ಒಂದು ಸ್ವಲ್ಪ ಹುರ್ಕೋತೇನೆ. ನೀವು ಬೇಕಾದರೆ ಹುರ್ಕೋಬೋದು, ಇಲ್ಲಾಂದ್ರೆ ಹಾಗೆ ಜೀರಿಗೆ ಚಟ್ನಿ ಪುಡಿ ಒಳಗೆ ಮಿಕ್ಸ್ ಮಾಡ್ಕೋಬೋದು. ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಜೀರಿಗೆನೂ ಹಾಕ್ಕೋತಾ ಇದ್ದೇನೆ. ಇದಕ್ಕೆ ಬೆಲ್ಲ,